ನಮಸ್ಕಾರ. ಮೈಸೂರಿನಿಂದ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಒಂದು ಅದ್ಭುತವಾಗಿರುವಂತಹ ವೆಲ್ ಡೆವಲಪ್ಡ್ ವೆರಿ ವೆಲ್ ಮೇಂಟೈನ್ಡ್ ಒಂದು ಲೇಔಟನ್ನು ಪರಿಚಯ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದಿರೋದು. ಈ ಲೇಔಟಿನ ಹೆಸರು ಟ್ರ್ಯಾಂಕ್ವಿಲ್ ಬಡಾವಣೆ. ಮೈಸೂರು ದಟ್ಟಗಳ್ಳಿ ಆದ ನಂತರ ಇರುವಂತಹ ಲೊಕೇಶನ್ ಇದು. ಮೈಸೂರು ಮಧ್ಯಭಾಗದಿಂದ ಅಂದರೆ ಐ ಆಮ್ ಕನ್ಸಿಡರಿಂಗ್ ಮೈಸೂರು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಅಥವಾ ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ಇಲ್ಲಿಗೆ ಸರಿಸುಮಾರು 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಸರಿಸುಮಾರು 350ಕ್ಕೂ ಹೆಚ್ಚು ನಿವೇಶನಗಳ ಹೊಂದಿರುವಂತಹ ದಿಸ್ ಇಸ್ ಎ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಾನ್ಯತೆ ಪಡೆದಿರುವಂತಹ ಇಲ್ಲಿ ಬಹಳಷ್ಟು ಮನೆಗಳು ಈಗಾಗಲೇ ನೀವು ನೋಡ್ಬೋದು, ಬಹಳಷ್ಟು ಮನೆಗಳು ಕಟ್ಕೊಂಡು ವಾಸ ಇದ್ದಾರೆ. ಇವರೆಲ್ಲರೂ ಮೂಡಾದಿಂದನೇ ಖಾತಾ ಕಂದಾಯ ತಗೊಂಡು ಮೂಡಾದಿಂದ ಪ್ಲಾನ್ ಅಪ್ರೂವಲ್ನ ತಗೊಂಡು ಮನೆ ಕಟ್ಟಿರುವಂತಹ ಮನೆಗಳಿರುವಂತಹ ಲೊಕೇಶನ್ ಇದು. ಇನ್ನು ಟ್ರ್ಯಾಂಕ್ವಿಲ್ ಎಲ್ಲಿದೆ ಅಂತಂದರೆ ಬಹಳಷ್ಟು ಜನಕ್ಕೆ 2 RT ನಗರ ಇದೆ, ಹೊಸ RT ನಗರ ಮತ್ತು ಹಳೆ RT ನಗರ. ದಿಸ್ ಇಸ್ ನ್ಯೂ RT ನಗರ ಪಕ್ಕದಲ್ಲಿರುವಂಥದ್ದು. 30-40 30-50 ಬಹಳಷ್ಟು ನಿವೇಶನಗಳು ಇದೆ. 40-60 ಮತ್ತು 50-80 ಸೊ 4 ವೆರೈಟಿಲಿ ಇಲ್ಲಿ ಸೈಟ್ಗಳನ್ನ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ದಿಸ್ ಇಸ್ ಅಬೌಟ್ 10 to 12 ಇಯರ್ಸ್ ಓಲ್ಡ್ ಲೇಔಟ್. ಇದು ಹೊಸ ಲೇಔಟ್ ಅಲ್ಲ, ಭಾಳ ಹಳೆಯ ಲೇಔಟು. ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ಗಳು, ಉದ್ಯಾನವನ ಪಾರ್ಕ್ಗಳು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ನಾನು ಭಾಳಷ್ಟು ವೀಡಿಯೋಗಳಲ್ಲಿ ಹೇಳ್ತೀನಿ. ಲೇಔಟ್ ಮಾಡೋದು ಬಹಳಷ್ಟು ಚಾಲೆಂಜಿಂಗ್ ಆ್ಯಂಡ್ ಟಫ್ ಜಾಬು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದನ್ನು ಮೇಂಟೈನ್ ಮಾಡೋದು ಸಹ ಭಾಳಷ್ಟು ಚಾಲೆಂಜಿಂಗ್ ಜಾಬ್ ಅಂತ ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಯಾಕೆಂದರೆ 10-12 ವರ್ಷ ಹಳೆಯ ಲೇಔಟ್ ಅಂದರೆ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ ಆ್ಯಂಡ್ ಪೇಷನ್ಸ್ ಟು ಮೇಂಟೈನ್ ದ ಲೇಔಟ್. ಇಲ್ಲಿ ವಿಡಿಯೋ ನೋಡ್ತಾ ಇದ್ದು ಇಲ್ಲಿ ನಮಗೆ ನಿವೇಶನ ಬೇಕು ಅಂತಂದರೆ ಬ್ಯಾಂಕಿಂದ ಸಾಲ ಸೌಲಭ್ಯ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಖಂಡಿತವಾಗ್ಲೂ ನೀವು ಯು ಕ್ಯಾನ್ ಅವೇಲ್ ಲೋನ್ ಫ್ರಮ್ ಆಲ್ ಲೀಡಿಂಗ್ ಫಿನಾನ್ಷಿಯಲ್ ಬ್ಯಾಂಕರ್ಸಿಂದ ಸೈಟ್ಗಳ ಮೇಲೆ, ನಿವೇಶನಗಳ ಮೇಲೆ, ಖಾಲಿ ನಿವೇಶನಗಳ ಮೇಲೆ ನಿಮಗೆ ಲೋನ್ ಖಂಡಿತವಾಗ್ಲೂ ಸಿಗುತ್ತೆ. ಎಷ್ಟು ಸಿಗುತ್ತೆ? ಅಬೌಟ್ 70 to 75% ಅಪ್ ಟಿಲ್ 80% ಗುಡ್ ಪ್ರೊಫೈಲ್ ಯು ಕ್ಯಾನ್ ಅವೇಲ್ ಲೋನ್ ಫ್ರಮ್ ಆಲ್ ಲೀಡಿಂಗ್ ಬ್ಯಾಂಕರ್ಸಿಂದ. ಕುಡಿಯೋ ನೀರಿನ ವ್ಯವಸ್ಥೆ ವಿಚಾರಕ್ಕೆ ಬಂದಾಗ ನೋಡಿ, ಈ ಬಡಾವಣೆಗಳಲ್ಲಿ ಅಂದರೆ ಏನು ನಾನು ಮೂಡ ಅನುಮೋದಿತ ಬಡಾವಣೆಗಳಲ್ಲಿ ಏನು ಅಂತ ಹೇಳ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ಲಿ ಈ ಟ್ರ್ಯಾಂಕ್ವಿಲ್ ಬಡಾವಣೆಯಲ್ಲಿ ಈ ಮನೆಗಳೀಗಾಗಲೇ ಬಂದಿದೆ, ಭಾಳಷ್ಟು ಜನ ವಾಸ ಇದ್ದಾರೆ. ಅಂದರೆ ಏನು ಅಂಡರ್ಸ್ಟ್ಯಾಂಡಿಂಗಿಗೆ ಬರ್ಬೋದು ನಾವು ಅಂತಂದರೆ ಇಲ್ಲಿಗೆ ವಾಟರ್ ಸೋರ್ಸ್ ಇಸ್ ನಾಟ್ ಎ ಪ್ರಾಬ್ಲಮ್. ಈಗಾಗಲೇ ವಾಸ ಇದ್ದಾರೆ ಅಂತಂದರೆ ಎಲ್ಲ ನೀರಿನ ವ್ಯವಸ್ಥೆ ಇದೆ, ಎಲೆಕ್ಟ್ರಿಸಿಟಿ ಇದೆ ಅಂತಂದ್ರೆ ಮನೆ ಕಟ್ಕೊಂಡು ವಾಸ ಇರಲಿಕ್ಕೆ ಆಗುತ್ತೆ. ಇನ್ನೊಂದು ವಿಚಾರ, ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಭಾಳಷ್ಟು ಈ ನಿವೇಶನಗಳಂದರೆ ಮೂಡ ಅನುಮೋದಿತ ನಿವೇಶನಗಳಲ್ಲಿ, ಮೂಡ ಅನುಮೋದಿತ ಲೇಔಟ್ಗಳಲ್ಲಿ ಈ ವಾಟರ್ ಸೋರ್ಸ್ ಅಂದರೆ ಕಸ ದಿನ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇರಲ್ಲ. ಅಲ್ಲೇ ಕಸ ಡಂಪ್ ಮಾಡ್ತಾರೆ, ಕಸ ಯಾರೋ ಕ್ಲೀನ್ ಮಾಡಲ್ಲ ಅನ್ನೋ ವ್ಯವಸ್ಥೆ ಭಾಳಷ್ಟು ಬಾರಿ ನಾವು ಕೇಳ್ಪಡ್ತೀವಿ. ಇಲ್ಲ, ಇಲ್ಲಿ ಏನಂತ ನಾನು ಕೇಳ್ಪಟ್ಟಿರೋ ವಿಚಾರ ಅಂತಂದರೆ ಇಲ್ಲಿ ಕಸ ದಿನ ಮೈಸೂರು ಸಿಟಿ ಕಾರ್ಪೊರೇಷನ್ ಅಥವಾ ಏನು ಇಲ್ಲಿ ಇವರು ನಿಗದಿತವಾಗಿ ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಕಸ ದಿನ ವಿಲೇವಾರಿ ಆಗುವಂತಹ ವ್ಯವಸ್ಥೆ ಸಹ ಇರ್ತದೆ. ಇನ್ನೊಂದು ವಿಚಾರ, ಮನೆ ಕಟ್ಟಬೇಕಾದ್ರೆ ನಮಗೆ ಇಲ್ಲಿ ಕ್ಯೂರಿಂಗಿಗೆ ಭಾಳಷ್ಟು ನೀರು ಬೇಕಾಗುತ್ತೆ. ಅದಕ್ಕೂ ಸಹ ನಮಗಿಲ್ಲಿ ಲೇಔಟಿಂದ ಅದಕ್ಕೆ ಸಹಕರಿಸ್ತಾರ. ನಾವು ಇಲ್ಲಿಂದ ಲೇಔಟಿಂದ ನಾವು ನೀರು ತೊಗೊಂಡ್ರೆ ಅಂದರೆ ಲೇಔಟಲ್ಲಿ ಬೋರ್ವೆಲ್ ಇರುತ್ತೆ, ಅಲ್ಲಿಂದ ನೀರು ಪಂಪ್ ಆಗ್ತಿರುತ್ತೆ ಎವ್ರಿ ಡೇ. ಅಲ್ಲಿಂದ ನಮಗೆ ನೀರು ಮನೇನ ಕಟ್ಟಲಿಕ್ಕೆ ಅಲ್ಲಿಗೆ ನಮಗೆ ನೀರು ಸಾಕಾಗುತ್ತೆ. ಹೌದು, ಇಲ್ಲಿ ಭಾಳಷ್ಟು ಜನ ನಾನು ಕೇಳಿದ್ದೀನಿ, ಇಲ್ಲಿ ಬಂದು ಪರ್ಸ್ನಲಾಗಿ ಭಾಳಷ್ಟು ಜನ ನಾನು ವಿಚಾರಿಸಿದ್ದೀನಿ. ನೀರು ನಿಮಗೆ ಸಾಕಷ್ಟು ಅನುಕೂಲವಾಗಿ ಮನೆ ಕಟ್ಕೊಳ್ಳಿಕ್ಕೆ ನಿಮಗೆ ನೀರು ಸಿಗುತ್ತೆ. ಅದಾದ ನಂತರ ಮನೆ ಕಟ್ಟಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಮುಂಬರುವ ದಿವಸಗಳಲ್ಲಿ. ನಮಗೆ ಇಲ್ಲಿ ಸಾಯಿಲ್ ಬಗ್ಗೆ ಭಾಳಷ್ಟು ಡೌಟ್ ಇದೆ. ಏನು ಹಾರ್ಡ್ ಸಾಯಿಲ್ ಇದೆಯಾ, ಸಾಫ್ಟ್ ಸಾಯಿಲ್ ಇದೆಯಾ, ಅಥವಾ ಮಿಡ್ ರೇಂಜಲ್ಲಿ ಸಾಯಿಲ್ ಇದೆಯಾ ಅಂತ. ದೀಸ್ ಆರ್ ಆಲ್ ಮಾಡ್ರೇಟ್ ಮಿಡ್ ರೇಂಜ್ ಸಾಯಿಲ್. ತುಂಬ ಹಾರ್ಡು ಇರಲ್ಲ, ತುಂಬ ರಾಕಿನೂ ಇರಲ್ಲ, ಮಿಡ್ ರೇಂಜ್ ಆ್ಯಂಡ್ ಇಟ್ ಈಸ್ ವೆಲ್ ಸೂಟೆಡ್ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ. ನಿಮಗೆ ಭಾಳಷ್ಟು ಡೀಪಾಗಿ ನಾವು ಫೌಂಡೇಶನ್ ತೆಗಿಬೇಕಲ್ಲ, ಮಿಡ್ ರೇಂಜ್ ಫೌಂಡೇಶನ್ ಅಥವಾ ಆ್ಯಾವ್ರೇಜ್ ಫೌಂಡೇಶನ್ ಅಥವಾ ಗುಡ್ ಫೌಂಡೇಶನ್ ಏನಂತೀವಿ ಅದನ್ನು ನಿಮಗೆ ಮಾಡಿಕೊಂಡ್ರೆ ಸಾಕು. ಎಷ್ಟು ಫ್ಲೋರ್ ಮನೆಗಳನ್ನ ಕಟ್ಟಬಹುದು? ಯೂಶಲಿ ಭಾಳಷ್ಟು ವೇರಿಯೇಷನ್ಸು ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಇರುತ್ತೆ. ಐ ವಿಲ್ ನಾಟ್ ಬಿ ಏಬಲ್ ಟು ಕಮೆಂಟ್. ಭಾಳ ಜನ ಕೇಳಿದ್ರಿ, ಕೈಂಡ್ಲಿ ಕಮೆಂಟ್ ಆನ್ ದಿ ಹೌ ಮೆನಿ ಫ್ಲೋರ್ಸ್ ದಟ್ ವಿ ಕ್ಯಾನ್ ಬಿಲ್ಡ್ ಇನ್ ಮೈಸೂರು ಅಂತ. ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ರೋಡ್ ವಿಡ್ತ್ ಮೇಲೆ ಹೈಟ್ ಆಫ್ ಬಿಲ್ಡಿಂಗ್ಗಳನ್ನ ಕೊಡ್ತಾರೆ. ಸೊ ಐ ನಾಟ್ ಬಿ ಇನ್ ಎ ಪೊಸಿಷನ್ ಟು ಗಿವ್ ಯು ಅನ್ ಎಕ್ಸಾಕ್ಟ್ ನಂಬರ್. ನೀವು 2 ಫ್ಲೋರ್ ಕಟ್ಬೋದು, 3 ಫ್ಲೋರ್ ಕಟ್ಬೋದು, ಅಥವಾ 4 ಫ್ಲೋರ್ ಕಟ್ಬೋದು ಅಂತ. ಸೊ ಇಟ್ ಡಿಪೆಂಡ್ಸ್. ನೀವು ಇಂಡಿಪೆಂಡೆಂಟಾಗಿ ನೀವು ಪರ್ಸ್ನಲ್ ಆಗಿ ಕಮೆಂಟ್ ಮಾಡಿ ಈ ಜಾಗದಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಐ ವಿಲ್ ಬಿ ಏಬಲ್ ಟು ಲೆಟ್ ಯು ನೋ ಇನ್ ರೆಸ್ಪೆಕ್ಟ್ ಟು ವಿಚ್ ಸೈಟ್ ಆಫ್ ದಿಸ್ ಏರಿಯಾ ಅಂತ ಹೇಳಿದಾಗ ಐ ವಿಲ್ ಬಿ ಏಬಲ್ ಟು ಲೆಟ್ ಯು ನೋ. ಸೊ ಈ ವಿಡಿಯೋ ನೋಡ್ತಾ ಇದ್ದು ಐ ಮೀನ್ ಅಟ್ ಟ್ರ್ಯಾಂಕ್ವಿಲ್ ಲೇಔಟ್
ಟ್ರ್ಯಾಂಕ್ವಿಲ್ ಬಡಾವಣೆ ಇಸ್ ಎ ಮೂಡಾ ಅಪ್ರೂವ್ಡ್ ಲೇಔಟ್ ಇರೋದು ಮೈಸೂರು ಮಧ್ಯಭಾಗದಿಂದ 10 ಕಿಲೋಮೀಟ್ರಲ್ಲಿ ಇರುವಂಥದ್ದು. ಇಲ್ಲಿ ನಿಮಗೆ ನಿವೇಶನಗಳೇನಾದ್ರು ಬೇಕಾಗಿದ್ದು ನೋಡ್ತಾ ಇದ್ದು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋರಿಗೆ ಬಹಳ ಸೂಕ್ತವಾಗಿರುವಂಥದ್ದು. ವಿತಿನ್ 3 to 4 ಇಯರ್ಸಲ್ಲಿ ಅಂದರೆ ಯಾಕೆಂದರೆ ಆ್ಯಸ್ ಯು ಆಲ್ ನೋ ಮೈಸೂರು ಇಸ್ ನಾಟ್ ಎ ಮ್ಯಾಸಿವ್ಲಿ ಗ್ರೋಯಿಂಗ್ ಸಿಟಿ ಅಂತ ಕಂಪೇರ್ಡ್ ಟು ಎನಿ ಅದರ್ ಮೆಟ್ರೋಸ್. ಮೈಸೂರು ಇಸ್ ಎ ಬಿಟ್ ಸ್ಲೋ ಇನ್ ಟರ್ಮ್ಸ್ ಆಫ್ ಔಟ್ಸ್ಕರ್ಟ್ ಮಾರ್ಕೆಟ್. ಐ ಕಾಲ್ ದಿಸ್ ಇನ್ ಔಟ್ಸ್ಕರ್ಟ್ ಯಾಕಂದರೆ ಇಟ್ ಇಸ್ ನಾಟ್ ವೆರಿ ಮಚ್ ಇನ್ಸೈಡ್ ದ ಸಿಟಿ. ಮೈಸೂರು ಸಿಟಿ 2 ಕಿಲೋಮೀಟರ್ ಇದೆ, 3 ಕಿಲೋಮೀಟರ್, 4 ಕಿಲೋಮೀಟರ್, ಇಟ್ಸ್ ಅಬೌಟ್ 10 ಕಿಲೋಮೀಟರ್ಸ್. ಆವ್ರೇಜ್ಲಿ ಗ್ರೋಯಿಂಗ್, ಇಟ್ಸ್ ನಾಟ್ ವೆರಿ ಸ್ಲೋ, ಆವ್ರೇಜ್ಲಿ growing in the 3 to 4 years in a range. If you are looking for something to invest in the next 3 to 4 years, this is one of those layout you should invest. Or if you are thinking, okay, right now I want to come and stay here, and what are the minimum amenities nearby antandre, see ಏನು ಲೇಔಟ್ ಇದೆ ಇಲ್ಲಿ ದಟ್ಗಳ್ಳಿ ಇಸ್ ಹಾರ್ಡ್ಲಿ ಅಬೌಟ್ 1.5 to 2 ಕಿಲೋಮೀಟರ್ಸ್. ಅಲ್ಲಿ ಪ್ರತಿಯೊಂದು ಸೌಲಭ್ಯ ನಿಮಗೆ ಸಿಗುತ್ತೆ. ಏನೇನು ಯು ವಾಂಟ್ ಸ್ಕೂಲ್, ಕಾಲೇಜಸ್, ಡಾಕ್ಟರ್ ಕ್ಲಿನಿಕ್ಸ್, ATMs, ಹಾಸ್ಪಿಟಲ್ಸ್, ಹೋಟೆಲ್, ರೆಸ್ಟೋರೆಂಟ್ಸ್ ಎಲ್ಲವೂ ಸಿಗುತ್ತೆ, ಎಲ್ಲವೂ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ, ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಟ್ರ್ಯಾಂಕ್ವಿಲ್ ಲೇಔಟ್, ಯು ಕ್ಯಾನ್ ಕಾಲ್ ಮಿ ಆರ್ you can WhatsApp me in the description, give a number below. I'll see you again with another property in another place of Mysore. Thank you so much for watching this video. Bye.